ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇನ್ನು ಪರಪ್ಪನಗ್ರಹಾರ ಜೈಲಿನಲ್ಲಿ ಗುಬ್ಬಚ್ಚಿ ಸೀನಾ ಹುಟ್ಟುಹಬ್ಬ ಆಚರಣೆ ಪ್ರಕರಣ ಸಂಬಂಧ 7 ಜನ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಆದೇಶ ಮಾಡಲಾಗಿದೆ. ಜೈಲಿನಲ್ಲಿ ತನ್ನ ಸಹಚರರ ಜೊತೆ ಕೇಕ್ ಕತ್ತರಿಸಿ ಸೇಬಿನ ಹಾರ ಹಾಕೊಂಡು ಭರ್ಜರಿಯಾಗಿ ಹುಟ್ಟುಹಬ್ಬ ಮಾಡಿಕೊಂಡಿದ್ದ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣೆ. ಆಚರಣೆ ವಿಡಿಯೋ ಹೊರಗೆ ಬರ್ತಿದ್ದ ಹಾಗೆ FIR ದಾಖಲಾಗಿತ್ತು. ಇದೀಗ ADGP ದಯಾನಂದ ಇಲಾಖಾ ತನಿಖೆಯ ಬಳಿಕ 7 ಜನರನ್ನು ಅಮಾನತು ಮಾಡಿದ್ದಾರೆ. ಅಲ್ರಪ್ಪ, ಈ ಜೈಲಲ್ಲಿರೋರೆಲ್ಲ ನೀವು ಬ್ರೈನನ್ನು ಕಳಚಿಟ್ಬಿಟ್ಟು ಒಳಗೋಗ್ತಿರೋ ಹೆಂಗೆ? ಯಾಕೆ ಸರ್? ನಿಮ್ಮ ತಲೆಯಲ್ಲಿ ಏನು ಸಗಣಿ ತುಂಬ್ಕೊಂಡಿರ್ತೀರಾ ಏನು ಆಫೀಸರ್ಗಳು, ಜೈಲೊಳಗಡೆ ಇರೋರುಗಳು? ಅಲ್ರಪ್ಪ, ಇರೋ ಜಾಬನ್ನು ಕಳ್ಕೊಂಡು ಮಾನ ಮರ್ಯಾದೆ ಹಾಳು ಮಾಡ್ಕೋತೀರಲ್ಲ ಸುಮ್ಮನೆ. ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಈ ದರ್ಶನ್ದು ಕೇಸ್ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಬಾಯಿಗೆ ಬಂದಂಗೆ ಹೇಳಿದಾರ ವಿಚಾರದಲ್ಲಿ. ಇದು ಇಟ್ ವಿಲ್ ಅಪ್ಲೈ ಟು ಎವ್ರಿಬಡಿ. ನಾಳೆ ಅವನ ದರ್ಶನ್ ತನ್ನ ಅರ್ಜಿನಲ್ಲೋ ಅಥವಾ ಅವ್ರ ವಕೀಲರೋ ಎಲ್ಲಾರ್ಗೂ ರೌಡಿಗಳಿಗೆಲ್ಲ ಕೊಡ್ತಿದ್ದಾರೆ, ಅವನಿಗೆ ಕೊಡ್ತಿದ್ದಾರೆ, ಅವನು ಯಾವನು ದೇಶದ್ರೋಹಿ ಕೊಡ್ತಿದ್ದಾರೆ ಅಂತೆಲ್ಲ ಅವ್ರು ಕೋರ್ಟಲ್ಲಿ ಹೇಳ್ತಿದ್ದಾರೆ. ಸಾರಿ, ನಾಳೆ ಅದೆಲ್ಲ ಹೊರಕ್ಕೆ ಬಂದರೆ 100% ಇದು ಮೊಬೈಲಲ್ಲಿ ರೆಕಾರ್ಡ್ ಆಗೇ ಹೊರಗೆ ಹೋಗುತ್ತೆ ಅಂತ ಕನಿಷ್ಠ ಪ್ರಜ್ಞೆನೂ ಇಲ್ಲದೆ ಇರೋಂಥ ನೀವು ಅಧಿಕಾರಿಗಳು ಹೆಂಗ್ರಪ್ಪ ಆದ್ರಿ? ನಿಮ್ಮನ್ನು ಯಾವನ್ರಪ್ಪ ಅಧಿಕಾರಿಗಳು ಮಾಡಿದವನು? ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು? ಹಾಂ, ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಒಂದು. ಎರಡನೇದು, ಒಂದು ಸಣ್ಣ ಭಯಾನೂ ಬೇಡವೇನ್ರಪ್ಪ ನಿಮ್ಗಳಿಗೆ? ಈಗ ಯಾರೋ ಮಾಡಿಸ್ಕೊಂಡಿದ್ದಾರಲ್ಲ ಪಾರ್ಟಿ, ಅವ್ರಿಗೇನಾಗತ್ತಪ್ಪ? ಅವ್ರಿಗೆ ಆಗೋದೇನಿಲ್ಲ ಇದರಲ್ಲಿ. ಏನಿಲ್ಲ. ನೀವೇನು ಮಣ್ಣು ತಿಂತೀರಾ ಈಗ ಹೋಗ್ಬಿಟ್ಟು? ನನ್ನ ಪ್ರಕಾರ ರಾಜ್ಯ ಸರ್ಕಾರ ಈ ಸಸ್ಪೆನ್ಷನ್ ಮೋಡನ್ನು ನಿಲ್ಲಿಸ್ಬಿಡ್ಬೇಕು ಜೈಲಲ್ಲಿ. ಯು ಶುಡ್ ಸ್ಟಾರ್ಟ್ ಡಿಸ್ಮಿಸ್ಸಿಂಗ್ ದೆಮ್. ನಾನು ಬಡವ, ನೊಂದಿದ್ದೇನೆ. ಅದೇ ಸರಿಯಾದ. ಡಿಸ್ಮಿಸ್ ಮಾಡಿಬಿಡ್ಬೇಕು ಇವ್ರನ್ನೆಲ್ಲ ನನ್ನ ಪ್ರಕಾರ. ಇದು ದಿಮಾಕಿನ ಅಪರಾವತಾರಗಳಿವೆ. ಹಂಗಾರಿವು ಇಷ್ಟೆಲ್ಲ ಗೊತ್ತಿದ್ಮೇಲೆ ಹೋಗಿ ಅಲೋ ಮಾಡ್ತೀರಲ್ಲ, ನಿಮ್ಗಳಿಗೆ ಏನು ಹೇಳ್ಬೇಕು ಹೇಳಿ? ಏನಾಗುತ್ತೆ ಮಾಡಿಸ್ಕೊಳ್ಳೋರಿಗೆ 1000 ಉತ್ಸಾಹ ಇರುತ್ತಪ್ಪ. ನಾನು ಜೈಲೊಳಗಡೆ ಇದೀನಿ ಇನ್ನೋ ಕಾರಣಕ್ಕೆ ಉದ್ದಬ ಮಾಡಬಾರ್ದಾ ಅಂತ ಅವ್ರು ಕೇಳ್ಬೋದು ಬೇಕಾದ್ರೆ ಉತ್ಸಾಹದಲ್ಲಿ. ನಿಮ್ಗೆ ಅನುಮತಿ ದರ್ಶನ್ಗಾದ್ರೆ ನಿಮ್ಗೆ ಜೈಲ್ ಮ್ಯಾನ್ಯುಯಲ್ ಪ್ರಕಾರನಾ? ಇದು ಆಕ್ಚುಲಿ ಚೆನ್ನಾಗಿರೋದು. ಇದು ಜೈಲ್ ಮ್ಯಾನ್ಯುಯಲ್ ಇದೆಯಾ? ಇದು ಯಾರಿಗೆ ಬಿಡ್ತೀರಿ ಬುರ್ಡ ಹಂಗಾರ ನೀವು? ದರ್ಶನ್ ಮಾತ್ರ ಜೈಲ್ ಮ್ಯಾನ್ಯುಯಲ್ಲ. ಹೊರಗಿನಿಂದ ತರಕ್ಕೆ ಹೇಗೆ ಪರ್ಮಿಷನ್? ಏನು ಎಲ್ಲಿಂದ ಬಂತಿದ್ದು ಪರ್ಮಿಷನ್ ಜೈಲ್ ಮ್ಯಾನ್ಯುಯಲಲ್ಲಿ? ಏನು ಆಫೀಸರ್ಗಳೋ, ಏನು ಸರ್ಕಾರಗಳೋ, ಏನು ಮಂತ್ರಿಗಳೋ, ಯಾರ್ರೀ ಇನ್ಚಾರ್ಜ್ ಮಿನಿಸ್ಟರ್ ಇದಕ್ಕೆ? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ.